ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಜೊತೆಗೆ ಹಲವು ಸ್ಟೇಟ್ಮೆಂಟ್ಗಳ ಮೂಲಕವೂ ಕೂಡ ಭಾರಿ ಸೌಂಡ್ ಮಾಡ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದ್ರೆ ಅದು ಒಂದೊಂದು ಸಾರಿ ದೆಹಲಿಗೆ ಶಿಫ್ಟ್ ಆಗುತ್ತೆ, ವಾಪಸ್ ಮತ್ತೆ ಬೆಂಗಳೂರಿಗೆ ಬರುತ್ತೆ. ಬಣದ ನಾಯಕರುಗಳು ಕುರ್ಚಿಯ ವಿಚಾರವಾಗಿ ನಾನಾ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ, ಅದು ಬೇರೆ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇದು ಒಂದು ಕತೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು, ಅದರಲ್ಲೂ ಅಧಿಕಾರದಲ್ಲಿ ಇರುವಂಥವರು ನಾನಾ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮೂಲಕ ವಿವಾದಕ್ಕೆ ಕಾರಣ ಆಗ್ತಾರೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ನಿನ್ನೆ ತುಮಕೂರಲ್ಲಿ ಅಭಿವೃದ್ಧಿಯ ವಿಚಾರಗಳು ಬಂದಾಗ ಒಂದು ಮಾತು ಹೇಳ್ತಾರೆ. ರಸ್ತೆನ ಮಾಡಿದ್ರೆ, ಚರಂಡಿನ ಕ್ಲೀನ್ ಮಾಡಿದ್ರೆ, ಗುಂಡಿನ ಮುಚ್ಚಿದ್ರೆ ಬಡವರು ಉದ್ಧಾರ ಆಗ್ತಾರಾ ಅಂತ ಕೇಳಿದ್ದಾರೆ. ನಾವು ರಸ್ತೆನ ಡಾಂಬರೀಕರಣ ಮಾಡಿಬಿಟ್ರೆ, ಹೊಸ ರೋಡ್ ಮಾಡಿಬಿಟ್ರೆ ಬಡವರು ಉದ್ಧಾರ ಆಗ್ತಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಮಾತು ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮಗೆ ರಸ್ತೆಗಳು ಸರಿ ಇಲ್ಲ ಅಂತಾನೆ ಪಕ್ಕದ ರಾಜ್ಯಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ಹೋಗ್ತಾ ಇದೆ. ಸ್ಟಾರ್ಟ್ಅಪ್ ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇವೆ. ರೋಡ್ ಸರಿ ಮಾಡಿ ಅಂದ್ರೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಉದ್ಯೋಗ ಸೃಷ್ಟಿ ಆಗುವಂತ ಕಂಪನಿಗಳು ನಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಆದಾಯನೂ ಹೋಯ್ತು, ಉದ್ಯೋಗನೂ ಹೋಯ್ತು. ಇನ್ನೂ ಏನು ಬೇಕು? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರುಗಳು ಈ ರೀತಿ ಮಾತಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವರನ್ನು ವೆಲ್ಕಮ್ ಮಾಡಿಕೊಂಡು ಪರಮೇಶ್ವರ್ ಏನು ಹೇಳಿದರು ಅನ್ನೋದನ್ನು ಒಂದ್ಸರಿ ಕೇಳೋಣಂತೆ. ಮೊದಲೇದಾಗಿ ಬಿಜೆಪಿಯ ವಕ್ತಾರರಾಗಿರುವಂಥ ಅಶೋಕ್ ಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಶೋಕ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDSನ ವಕ್ತಾರರಾಗಿರುವಂತಹ ರಾಜು ಗೌಡರು ಕೂಡ ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸತೀಶ್ ಅವರು ಬಂದಿದ್ದಾರೆ. ಅವ್ರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ಹಾಗೆಯೇ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಪರಮೇಶ್ವರ್ ಅವರು ಏನು ಹೇಳಿದ್ರು ನಿನ್ನೆ, ಅದು ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಒಂದ್ಸರಿ ಕೇಳೋಣ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿ. ನೋಡಿ, ಪರಮೇಶ್ವರ್ ಅವರು ಹೇಳೋದನ್ನ ನೀವು ಗಮನಿಸ್ತಾ ಇದ್ರಿ. ಅಭಿವೃದ್ಧಿ ಕೆಲಸಗಳು ನಿಧಾನ ಆಗಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆಗಳನ್ನ ಮಾಡಿಬಿಟ್ರೆ ಜೀವನ ಉದ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮೂಡ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂಥವ್ರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಮುಂದೆ ಭವಿಷ್ಯದ ಚಿಂತನೆ ಮಾಡಿದಾಗ ಆತಂಕ ಆಗುತ್ತೆ. ಹಾಗಿದ್ರೆ ರಸ್ತೆಗಳ ವಿಚಾರದ ಬಗ್ಗೆ ಇವ್ರಿಗಿರುವಂತಹ ಕಲ್ಪನೆ ಏನು, ಅಭಿವೃದ್ಧಿಯ ವಿಚಾರವಾಗಿ ಇವ್ರಿಗಿರುವಂತಹ ಕಲ್ಪನೆ ಏನು ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿನಾಯಕ್ ಭಟ್ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಧಿಕಾರದಲ್ಲಿರುವಂಥವ್ರು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಸಹಜವಾಗಿ ಜನರಿಗೆ ಒಂದು ರೀತಿ ಆತಂಕ ಮೂಡುತ್ತೆ. ನಾವು ಏನು ಸಮಸ್ಯೆ ಇಟ್ಕೊಂಡು ಅಧಿಕಾರ ಇರೋ ಹತ್ರ ಹೋಗೋಣ, ಎಲ್ಲದಕ್ಕೂ ಈ ರೀತಿ ಒಂದು ರೆಡಿಮೇಡ್ ಉತ್ತರ ಕೊಟ್ಬಿಟ್ರೆ ಮುಂದೇನು ಅಂತ ಹೇಳಿ ಅವರಿಗೆ ಅಭಿವೃದ್ಧಿಯ ಕಲ್ಪನೆನೇ ಇಲ್ಲ ಅನ್ಸುತ್ತೆ. ಯಾಕಂತಂದರೆ ರಸ್ತೆ ಮಾಡಿಬಿಟ್ರೆ ಅಭಿವೃದ್ಧಿನ ಅಂತಂದರೆ ಅವ್ರಿಗೇನು ಹೇಳಬೇಕು ಅಂತ ಸಚಿವರಿಗೆ. ಯಾಕೆಂತಂದರೆ ಪರಮೇಶ್ವರ್ ಅಂತವರು ಅವರು ವಿದೇಶದಲ್ಲಿ ಕಲಿತು ಬಂದವರು, ಅಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸೋವಂಥವ್ರು. ಒಂದು ಡೆವಲಪ್ಮೆಂಟ್ ಅಂತಂದರೆ ಜನ ಬಯಸೋದು 4 ಸಂಗತಿ ನನ್ನ ಪ್ರಕಾರ. ಏನು ಅಂತಂದರೆ, ಒಂದು ಮೂಲತಃ ಜನ ಕೇಳೋದೇ ರಸ್ತೆ, ವಿದ್ಯುತ್, ಇನ್ನೊಂದು ಹೆಲ್ತ್ ಸರ್ಕಾರದಿಂದ, ಮತ್ತು ನೀರು, ಕುಡಿಯೋ ನೀರು. ಇಷ್ಟು ಬಿಟ್ಟರೆ ಜನ ಬೇರೆ ಏನೋ ಅವ್ರ ಹತ್ರ ಕೇಳಲ್ಲ. ಸರ್ಕಾರದಲ್ಲಿ ನನ್ನ ಪ್ರಕಾರ 2 ರೀತಿ ಕಾರ್ಯಕ್ರಮಗಳು. ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಕರೀತಾರೆ, ಇನ್ನೊಂದು ಕಲ್ಯಾಣ ಕೆಲಸಗಳು ಅಂತ. ಈಗೇನು ಇವರು ಗ್ಯಾರಂಟಿಗಳನ್ನು ಹೇಳ್ತಾರೆ, ಅದು ಕಲ್ಯಾಣ ಕೆಲಸಗಳು. ಅಂದರೆ ಯಾರು ಹಿಂದುಳಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಅವರಿಗೆ ಸಹಾಯ ಆಗುವಂಥ ಯೋಜನೆಗಳು.
ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ಡೆವಲಪ್ಮೆಂಟ್ ವರ್ಕ್ಸ್. ಸೊ ಎರಡರ ಬ್ಯಾಲೆನ್ಸು ಸರ್ಕಾರದಲ್ಲಿ ಯಾವತ್ತೂ ಇರಬೇಕು. ಅದು ಇದ್ದಾಗಲೇ ಡೆವಲಪ್ಮೆಂಟ್ ವರ್ಕ್ಸ್ ಅಂದರೆ ಏನು ಹಾಗಾದರೆ ಅಂದರೆ ದೂರದೃಷ್ಟಿ ಯೋಜನೆಗಳು. ಈಗ ಒಂದೇ ಒಂದು ಉದಾಹರಣೆ ನಾನು ಕೊಡಬೇಕು ಅಂತಂದರೆ, ಈಗ ಬೆಂಗಳೂರು ಮೈಸೂರು ರಸ್ತೆ ಅದು ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಯಾಕಂತಂದರೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋರಿಗೆ ಅಥವಾ ಕೊಡಗು ಹೋಗೋರಿಗೆ ನನಗೆ ಹೆಚ್ಚು ಕಡಿಮೆ 1.5-2 ತಾಸು ಉಳಿದಿದೆ. ಸೊ ಲಕ್ಷಾಂತರ ಜನ ದಾರಿಲಿ ಓಡಾಡೋರು 2 ತಾಸು ಉಳಿದಿದೆ ಅಂದರೆ ಎಷ್ಟು ಲೆಕ್ಕ ಆಯಿತು ಅಲ್ವಾ? ಸೊ ಆ ಥರ ನೀವು ಮುಂದಿನ 10 ವರ್ಷ ಅಥವಾ 20 ವರ್ಷ ಅವನ್ನ ಗಮನದಲ್ಲಿಟ್ಟುಕೊಂಡು ಒಂದು ಯೋಜನೆಯನ್ನು ಸರ್ಕಾರ ಮಾಡಿದರೆ ಅದನ್ನು ನಾವು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರಿಬೋದು. ನಾರ್ಮಲ್ ರೋಡು ಅದಕ್ಕೆ ಟಾರ್ ಹಾಕೋದು ಅದನ್ನು ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದು ನಾರ್ಮಲ್ ವರ್ಕ್ ನಡೀತಾ ಇರುತ್ತೆ ಅದರಷ್ಟಕ್ಕೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಸರ್ಕಾರ ಬಂದ ಮೇಲೆ ಆ ಥರ ಎಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿದೆ, ಆ ಥರ ಎಷ್ಟು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದೆ. ಈಗ ಅವರೇ ಹೇಳಿದರು ಕೆಲವು ಕಾರ್ಯಕ್ರಮಗಳು ಸ್ಲೋ ಆಗಿದೆ ಅಂತ. ನಿಮಗೆ ಗೊತ್ತು, 5 ವರ್ಷ ಸ್ಲೋ ಆದರೆ ಒಂದು ಸರ್ಕಾರ ಅವಧಿಯಲ್ಲಿ ನಮ್ಮ ರಾಜ್ಯ 10 ವರ್ಷ ಹಿಂದೋದಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅದು ನಿನ್ನ ಇಂಪ್ಲಿಮೆಂಟ್ ಆಗಿ ಜಾರಿ ಆಗೋ ಹೊತ್ತಿಗೆ ಇನ್ನೇನೋ ಆಗಿರುತ್ತೆ ಅಂತ. ಹಾಗಾಗಿ ಆ ದೃಷ್ಟಿಕೋನ ಅವರಲ್ಲಿ ಆಡಳಿತ ನಡೆಸೋರಲ್ಲಿ ಇರಬೇಕು ಅಂತ ಜನರ ನಿರೀಕ್ಷೆ ಇರುತ್ತೆ. ಆ ದೃಷ್ಟಿಯಿಂದ ಜನ ಟೀಕೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲ ಅಂತ. ಅದನ್ನು ಅವರು ಅಷ್ಟು ಭಾಳ ಅಂದರೆ ಬಹುಶಃ ಅವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಏನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಹೇಳ್ಬಿಟ್ರು ಅಂತ ಅನಿಸುತ್ತೆ. ಇಲ್ಲಾಂದರೆ ಪರಮೇಶ್ವರ್ ಸಾಮಾನ್ಯವಾಗಿ ಅಷ್ಟು ಏನು ಬೇಜವಾಬ್ದಾರಿ ಹೇಳಿಕೆ ಕೊಡುವ ಆ ಥರದ ಸಚಿವರಲ್ಲ ಅವರು. ಸಾಮಾನ್ಯವಾಗಿ ತುಂಬ ಏನು ಓದ್ಕೊಂಡಿರೋರು ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿರೋರು. ಯಾಕೆ ಆ ಥರ ಹೇಳಿದರು ಅಂದರೆ ಬಹುಶಃ ಏನಂತಾರೆ ಅದನ್ನು ಸಮರ್ಥಿಸ್ಕೊಳ್ಬೇಕಿತ್ತು. ಅದಕ್ಕೆ ಏನೋ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಹೇಳ್ಬಿಡೋಣ ಅನ್ನೋ ಥರ ಇತ್ತು ಅಂತ ಅನಿಸುತ್ತೆ ನನಗೆ. ಎಸ್, ಅಶೋಕ್ ಗೌಡ್ರೆ, ಬಹುಶಃ ಈಗ ಪರಮೇಶ್ವರ್ ಅವರು ಹೋದಲ್ಲಿ ಬಂದಲ್ಲಿ ಅವರ ಅಭಿಮಾನಿಗಳವರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಪರಮೇಶ್ವರ್ ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ತಮ್ಮ ಕಚೇರಿ ಮುಂದೆ ಫಲಕ ಹಾಕೊಂಡ್ಬಿಡ್ತಾರ, ರೋಡು ಅಂತ ಕೇಳೋರು ಯಾರು ಬರಬೇಡಿ, ನಮ್ಮ ಹತ್ರ ರೋಡು ಅಂತ ಯಾರು ಬರಕ್ಕೆ ಹೋಗ್ಬೇಡಿ, ಏನು ಉದ್ಧಾರ ಆಗ್ತೀರಾ ನೀವು ಅಂತ. ಈಗ ಪಾಪ ವಿನಾಯಕ್ ಜಿ ಹೇಳ್ತಾ ಇದ್ರು, ನಾವು ಅನೇಕ ಸ್ಟಡಿ ಮಾಡಿದ್ದೇವೆ ಮತ್ತು ಈ ಡೆವಲಪ್ಮೆಂಟ್ ಅಂದರೆ ಎಕನಾಮಿಕ್ಸ್ಗೆ ರಿಲೇಟ್ ಮಾಡ್ಕೊಂಡು ನೋಡಿದ್ದೇವೆ. ಈಗ ನಾವು ಸರ್ಕಾರ ಅಂದರೆ ಯಾವುದೇ ಸರ್ಕಾರಗಳಾಗಲಿ ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಅದು 5 ವರ್ಷಗಳಲ್ಲಿ ₹107.50 ಆಗುತ್ತೆ. ಅಂದರೆ 7.5% ಗ್ರೋತ್ ಆಗುತ್ತೆ ಅಂತ ಹೇಳಿ ಸ್ಟಡಿ ಆಗಿರ್ತಕ್ಕಂಥದ್ದು. ಎಲ್ಲಿ ಏನು ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಸ್ಟಡಿ ಆಗಿರ್ತಕ್ಕಂಥದ್ದು. ನೀವು ವೆಲ್ಫೇರ್ ಸ್ಕೀಮ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ವೆಲ್ಫೇರ್ ಸ್ಕೀಮ್ಸ್ಗಳೂ ಗ್ರೋತ್ ಆಗುತ್ತೆ. ಆಗ ಅದು 2 to 3% ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಆವ್ರೇಜ್ ಇಸ್ 2.8% ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನಂದರೆ ನೀವು ವೆಲ್ಫೇರ್ ಸ್ಕೀಮ್ಸ್ ಏನೇ ಕೊಟ್ಟರು ಸಹ ಅದು ಗ್ರೋತ್ ಆಗುತ್ತೆ. ನೀವು ಗ್ಯಾರಂಟಿಗಳು ಕೊಟ್ಟಾಗಲೂ ಸಹ ಆಗ ಈಗೇನು ಗ್ಯಾರಂಟಿಗಳನ್ನ ಇನ್ನೂ ಸ್ಟಡಿ ಆಗಿಲ್ಲ, ಆದರೆ ಅಕಸ್ಮಾತ್ ಆದರೂ ಸಹ ಅದು 1-2% ಗ್ರೋತ್ ಆಗಬಹುದು ಅಂತ ಇದೆ. ಅಂದರೆ ಅದಕ್ಕಿನ್ನೂ ಸ್ಟಡಿ ಆಗಿಲ್ಲ. ಅಂದರೆ ಅರ್ಥ ಏನು ಅಂದರೆ ಪರಮೇಶ್ವರ್ ಅವ್ರಿಗೆ 7.5% ಗ್ರೋತ್ ಬೇಡವಾ ಅಂತ ಹೇಳಿ ಆಯಿತು. ಪಾಪ ಪರಮೇಶ್ವರ್ ಅವರು ತುಂಬ ದೊಡ್ಡದಾಗಿ ಹೇಳ್ತಾ ಇದ್ರು, ನಾವು ಮನೆ ಕಟ್ಟೋದು ನಿಲ್ಲಿಸ್ಬಿಟ್ಟಿದ್ದೀವ ಅಂತ ಹೇಳಿ. ನಾನು ಪರಮೇಶ್ವರ್ ಸಾಹೇಬರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರ 3 ಯೋಜನೆಗಳಲ್ಲಿ ಮನೆ ಕಟ್ಟತಕ್ಕಂತಹದ್ದು ಇದೆ. ಅಂದರೆ ವಸತಿ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ ಮತ್ತು ಮುಖ್ಯಮಂತ್ರಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಯೋಜನೆಗಳನ್ನ ಕಟ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರೆ 31 ತಿಂಗಳಲ್ಲಿ ತಾವು ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವೈಟ್ ಪೇಪರ್ ಹೊರಡಿಸಿ ನಾವು ಹೊಸ ಯೋಜನೆಗಳನ್ನ ಎಷ್ಟು ರೂಪಿಸಿದ್ದೀವಿ ಅಥವಾ ಎಷ್ಟು ಮನೆಗಳನ್ನ ಕಟ್ಟಿ ಅಲಾಟ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಏನೇನು ಯೋಜನೆಗಳನ್ನ BJP ಸರ್ಕಾರ ಸೋಮಣ್ಣವರು ವಸತಿ ಸಚಿವರಾಗಿದ್ದಾಗ ಕಟ್ತಾ ಇದ್ರು ಅದನ್ನು ಅಲಾಟ್ ಮಾಡಿಕೊಡೋದ್ರಲ್ಲಿ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ಈ ವಸತಿ ಸಚಿವರಾಗಿದ್ದಂಥ ಜಮೀರ್ ಅಹಮದ್ ಅವರು ಹೊಸ ಯೋಜನೆಗಳನ್ನ ಒಂದೇ ಒಂದು ಮಾಡಿಲ್ಲ. ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇದಕ್ಕೆ ಪರಮೇಶ್ವರ್ ಅವರು ಸಾಕ್ಷಿ ಕೊಡಬೇಕು. ಓಲಿ ಆಯ್ತು ಬಿಡಿ. ಇನ್ನೊಂದು ಹೇಳ್ತೀನಿ, ಈ ವೆಲ್ಫೇರ್ ಸ್ಕೀಮ್ಸ್ ಏನಾದರೂ ಮಾಡ್ತಾ ಇದ್ದೀರಾ ನೀವು? ಈಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾವು ಸೈಕಲ್ ಕೊಟ್ವಿ ಮತ್ತು ಭಾಗ್ಯಲಕ್ಷ್ಮಿ ಕೊಟ್ವಿ. ಭಾಗ್ಯಲಕ್ಷ್ಮಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಿಮ್ಮ ಸರ್ಕಾರ ಹೇಳ್ತಿದೆ ಭಾಗ್ಯಲಕ್ಷ್ಮಿ ಬಾಂಡ್ ನಾವು ಕೊಟ್ಟರೆ ನಾವು ದುಡ್ಡು ಕೊಡೋಲ್ಲ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಹೊಸದಾಗಿ ಒಂದೇ ಒಂದು ಹೆಣ್ಮಗು ಸೈಕಲ್ ಕೊಡ್ತಾ ಇಲ್ಲ, ಬಿಡಿ ಇದು ಒಂದು ಕಡೆಗೆ. ಓಲಿ ವಿಧವೆ ವೇತನ ಯೋಜನೆ ಕೊಡ್ತಾ ಇದ್ದೀರಾ, ವಿಧವೆ ವೇತನ ಯೋಜನೆ ಕೊಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ. ಓಲಿ ಈ ಹ್ಯಾಂಡಿಕ್ಯಾಪ್ಟ್ ಯಾರಿರ್ತಾರೆ ಅವ್ರಿಗೊಂದು ಯೋಜನೆ ಕೊಡ್ತಾ ಇದ್ವಿ, ಅಂದರೆ ಪೆನ್ಷನ್ ಕೊಡ್ತಾ ಇದ್ವಿ, ಅದೇನಾದ್ರು ಕೊಡ್ತಾ ಇದ್ದೀರಾ? ಸೈಕಲ್ಗಳು ಕೊಡ್ತಾ ಇದ್ವಿ, ಅವ್ರಿಗೆ ಬೇರೆ ಬೇರೆ ಯೋಜನೆಗಳು ಕೊಡ್ತಾ ಇದ್ವಿ, ಅದಾದರೂ ಕೊಡ್ತಾ ಇದ್ದೀರಾ? ನೀವೇ ಹೇಳಬೇಕು. ಎಷ್ಟು? 100 ಕೊಟ್ಟಿಲ್ಲ, ಇಲ್ಲಿವರೆಗೂ 100 ಕೊಟ್ಟಿಲ್ಲ 31 ತಿಂಗಳಲ್ಲಿ. ಈ ವಯಸ್ಸಾಗಿರೋರಿಗೆ ವಯಸ್ಕರ ಪೆನ್ಷನ್ ಸ್ಕೀಮ್ ಕೊಡ್ತಾ ಇದ್ವಿ, ಅದಾದರೂ ಕೊಟ್ಟಿದ್ದೀರಾ? ಅವ್ರು ಹೇಳ್ತಾ ಇದ್ದಾರೆ, ನಾನು ಯಾರೋ ಒಬ್ಬರ ಹತ್ರ ಮಾತಾಡ್ತಿದ್ದೆ, ಕಳೆದ 8 ತಿಂಗಳಿಂದ ಒಂದೇ ಒಂದು ನಮಗೆ ಬಂದಿಲ್ಲಪ್ಪ, ಪೆನ್ಷನ್ ಬಂದಿಲ್ಲ, ಏನು ಮಾಡೋಣ ಅಂತ ಹೇಳಿ. ಓಲಿ ಇದು ಒಂದು ಕಡೆ ಬಿಟ್ಬಿಡಿ. ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಕೊಟ್ಟಿದ್ದೀರಾ ಪರಮೇಶ್ವರ್ ಅವರೇ? ಬೋರ್ವೆಲ್ ಯೋಜನೆ ನಿಲ್ಲಿಸಿ ಸರ್ಕಾರ 31 ತಿಂಗಳಾಗಿದೆ.
31 ತಿಂಗಳು. ಕಿಸಾನ್ ಸನ್ಮಾನ್ ಯೋಜನೆ ನಮ್ಮ ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ವಿ. ಓಲೆ ಹತ್ಲ ಕಡೆ ನಿಲ್ಲಿಸ್ಬಿಟ್ರಿ. ಎಕ್ವಿಪ್ಮೆಂಟ್ ಗಂಗಾ ಕಲ್ಯಾಣ ಯೋಜನೆ ಹೇಳ್ತೀವಿ. ಗಂಗಾ ಕಲ್ಯಾಣ ಯೋಜನೆ ಅದೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ನಿಲ್ಲಿಸಿ 31 ತಿಂಗಳ ಒಂದು ಹೊಸ ಬೋರ್ವೆಲ್ ಕೊಟ್ಟಿಲ್ಲ. ಓಲೆ ಈ ಎಕ್ವಿಪ್ಮೆಂಟ್ ಅಂದರೆ ಈ ಇದನ್ನೆಲ್ಲ ತೆಗೆದುಕೊಳ್ಳೋಕೆ ಟ್ರ್ಯಾಕ್ಟ್ರು ಅದು ಇದೆಲ್ಲ ತೆಗೆದುಕೊಳ್ಳೋಕ್ಕೆ ಸಬ್ಸಿಡಿ ಕೊಡ್ತಾ ಇದ್ವಿ ನಮ್ಮ ಕಾಲದಲ್ಲಿ. ಅದು 70% ಇತ್ತು ಸಬ್ಸಿಡಿ. ಈ ಸರ್ಕಾರ ಬಂದ ಮೇಲೆ ಡ್ರಿಪ್ ಇರಿಗೇಷನ್ನು ಮತ್ತು ಫಾರ್ಮ್ ಎಕ್ವಿಪ್ಮೆಂಟ್ಸ್ಗೆ ಎಲ್ಲದಕ್ಕೂ ಸಬ್ಸಿಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅದ್ರ ಜೊತೆಗೆ ಈ ಹಾರ್ಟಿಕಲ್ಚರ್ ಬೋರ್ಡಿಂದ ಸಬ್ಸಿಡಿ ಬರ್ತಾ ಇತ್ತಲ್ಲ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಡಬ್ಬಲ್ ಮಾಡಿಬಿಟ್ಟಿದ್ದೀರಾ. ನನ್ನ ದನದ ಕೊಟ್ಟಿಗೆಗೆ ಮನೆಗೆ ಫ್ರೀಯಾಗಿ ಕೊಟ್ರಿ, ನಾನು 300 ರೂಪಾಯಿ ಬರ್ತಿತ್ತು ನನಗೆ ಮನೆಯದು ದಂತ ಕೊಟ್ಟಿಗೆ ಎರಡೂ ಸೇರಿಸಿ. ಇವತ್ತು ಬರೀ ದಂತ ಕೊಟ್ಟಿಗೆಗೆ 425 ರೂಪಾಯಿ ಕಟ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿ. ಇನ್ನು ಟ್ರಾನ್ಸ್ಫಾರ್ಮರ್ಸು 25,000 ರೂಪಾಯಿ ಆಗ್ತಾ ಇತ್ತು, ಇವತ್ತು 3 ಲಕ್ಷ ತಂದಿಟ್ಟಿದ್ದೀರಾ. ಏನು ಮಾಡಿದ್ದೀರಾ ಸ್ವಾಮಿ? ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಖಜಾನೆ ತುಂಬ್ತಾ ಇದೆ ಹೊರತು ಜನಗಳು ಖಂಡಿತವಾಗ್ಲೂ ಹೋಗ್ತಾ ಇಲ್ಲ. ಯಾವಾಗ ನೀವು ನಿಮ್ಮ ಖಜಾನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಕಾರ್ಯಕರ್ತರು ಸಂಬಳ ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಳ್ತಿದ್ದೀರ ಹೊರತು ಖಂಡಿತವಾಗ್ಲೂ ರಾಜ್ಯದ ಅಭಿವೃದ್ಧಿಗಲ್ಲ, ಈ ಜನಗಳ ಅಭಿವೃದ್ಧಿಗಲ್ಲ. ನಿಮ್ಮದೇ ಸಚಿವರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ನಾವು ಕೊಟ್ಬಿಟ್ಟಿದ್ದೀವಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಂತ. ಆನ್ ರೆಕಾರ್ಡು ಹಕ್ಕುಚ್ಯುತನಿಗೆ ಮಣ್ಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಹೇಳಿದ್ದಾರೆ ಸದನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು. ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಆಗಸ್ಟ್ ತಿಂಗಳಿಂದ ಕೊಟ್ಟಿಲ್ಲ ಅಂತ ನೀವೇ ಹೇಳಿದ್ದೀರಾ. ಇವತ್ತು ಡಿಸೆಂಬರ್ ನಡೀತಾ ಇದೆ, ಚುನಾವಣೆಗೋಸ್ಕರವಾಗಿ ಇದನ್ನು ಬಳಕೆ ಮಾಡ್ಕೊಳ್ತಿದ್ದೀರಾ ಹೊರತು ಜನಗಳ ಕಲ್ಯಾಣಕ್ಕಲ್ಲ. ಓಲಿ ನೀವೇನಾದ್ರೂ ಈ ಎಲೆಕ್ಟ್ರಿಸಿಟಿ ಬಿಲ್ಲು 3 ರೂಪಾಯಿ 80 ಪೈಸೆ ಇತ್ತು, ಕಮರ್ಷಿಯಲ್ 4 ರೂಪಾಯಿ 50 ಪೈಸೆ ಇತ್ತು. ಇಲ್ಲಿ ಫ್ರೀ ಮಾಡಿದ್ರಿ ಅಂತೇಳಿ 9 ರೂಪಾಯಿ 50 ಪೈಸೆ ತೊಗೊಂಡೋಗಿದ್ದೀರಾ ಕಮರ್ಷಿಯಲ್ ರೇಟ್ನ. ಅಂದರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಮತ್ತು ರಿಟೇಲ್ ಸೆಕ್ಟ್ರಲ್ಲಿ ಜಾಸ್ತಿ ಆಗೋಯ್ತು ಎಲೆಕ್ಟ್ರಿಸಿಟಿ. ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆ. ಯಾವುದ್ರ ಬಗ್ಗೆ ಖುಷಿ ಪಡ್ತೀರಾ? ಯಾವುದ್ರ ಬಗ್ಗೆ ಖುಷಿ ಪಡಬೇಕು ಪರಮೇಶ್ವರರೇ? ತಾವು ಕರ್ನಾಟಕ ರಾಜ್ಯಕ್ಕೆ ಪಂಗನಾಮ ಹಚ್ತಿದ್ದೀರಾ, ಅದಕ್ಕೋಸ್ಕರ ಖುಷಿ ಪಡಬೇಕು ಕನ್ನಡಿಗರು. ಪರಮೇಶ್ವರ್ ಸಾಹೇಬ್ರಿಗೆ ಎದೆ ಮುಟ್ಟು ನೋಡ್ಕೊಂಡು ಹೇಳಿ ಈ ಸರ್ಕಾರ 31 ತಿಂಗಳಲ್ಲಿ ಸರಿಯಾಗಿ ಕೆಲಸ ಮಾಡಿ ಅಂತ. ಆದಿ ಬೀದಿ ಜನ ಮಾತಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಗೆಲ್ಲಿಸಿ ಶಾಪ ತೆಗೆದುಕೊಂಡ್ಬಿಟ್ಟಿದ್ದೀನಿ ನಾವೇ ಅಂತೇಳಿ ಕನ್ನಡಿಗರು ಹೇಳ್ತಾ ಇದ್ದಾರೆ.